ಇರಬೇಕು. ಉತ್ತರಾಧಿಕಾರತ್ವದ ಈ ಸನ್ನಿವೇಶದಲ್ಲಿ ಇದು ಕಾಣಿಸಿಕೊಂಡಿತು. ಇಲ್ಲೊಂದು ವೈಚಿತ್ರ್ಯವಿದೆ. ಪ್ರಜೆಗಳು ದಶರಥನನ್ನು ನಿರಾಕರಿಸುತ್ತಿಲ್ಲ, ಆದರೆ ರಾಮ ರಾಜನಾಗಲಿ ಎನ್ನುತ್ತಿದ್ದಾರೆ. ದಶರಥನ ಮೇಲೆ ಅವರಿಗೆ ಅಪೇಕ್ಷೆಗಳಿಲ್ಲ, ಆದರೂ ರಾಮ ಬೇಕಾಗಿದೆ. ಅದಕ್ಕೆ ರಾಮನ ಗುಣಗಳು ಕಾರಣ. ಎಳೆವೆಳೆಯಲ್ಲಿಯೇ ಅವನು ಅಷ್ಟು ಭರವಸೆ ಮೂಡಿಸಿದ್ದಾನೆ. ಇದು ಸುಲಭವಲ್ಲ. ಅಧಿಕಾರದಲ್ಲಿ ಕುಳಿತಾಗ ಅದು ಸುಲಭ. ಆಗ ಪ್ರಜೆಗಳಿಗೆ ಬೇಕಾದದ್ದನ್ನು ಮಾಡಬಹುದು. ಆದ್ದರಿಂದ ಅವರ ವಿಶ್ವಾಸ ಗಳಿಸಬಹುದು. ಅಧಿಕಾರದಲ್ಲಿ ಇಲ್ಲದೆ ಈ ನಂಬಿಕೆ ಬಂದಿದೆ ಎಂದರೆ ಅದು ನಡವಳಿಕೆಯ ಪ್ರಭಾವ. ಕೊನೆಗೆ ಗೆಲ್ಲಿಸುವುದು ನಡೆ ನುಡಿ ಮಾತ್ರ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು.